ಹಾಯ್ ಸ್ನೇಹಿತರೆ, ಇನ್ನೊಂದು ತಿಂಗಳಿನಲ್ಲಿ ವೃಷಭ ಸೇರಿ ಈ 5 ರಾಶಿಯವರಿಗೆ ಶನಿಯಿಂದ ಬರೀ ಸೋಲೆ. ನಿಮ್ಮ ಜೀವನವೇ ನರಕ ಹಾದೀತು. ಎಚ್ಚರಿಕೆ. ಗುರು ಆಳುವ ರಾಶಿಯಲ್ಲಿ ಶನಿ ಹಾಗೂ ಚಂದ್ರನ ಸಂಯೋಗದಿಂದಾಗಿ ಅತ್ಯಂತ ಅಶುಭ ಯೋಗ ಸೃಷ್ಟಿಯಾಗುವುದು. ಇದರಿಂದ ಇನ್ನು ಒಂದು ತಿಂಗಳಲ್ಲಿ ಕೆಲ ರಾಶಿಯವರಿಗೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುವುದು. ಈ ಸಮಯದಲ್ಲಿ ಯಾವ ರಾಶಿಯವರಿಗೆ ಸವಾಲುಗಳು ಎದುರಾಗುತ್ತಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಅದಕ್ಕೂ ಮೊದಲು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಸಂಪೂರ್ಣವಾಗಿ ನೋಡಿ. ಹಾಗೆ ಜೈ ಶನಿದೇವ ಅಂತ ಕಮೆಂಟ್ ಕೂಡ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯವರು ಆಗಸ್ಟ್ 29ರಿಂದ ಕೆಲವೊಂದು ವಿಚಾರದಲ್ಲಿ ಸಾಕಷ್ಟು ಜಾಗರೂಕರಾಗಿರಬೇಕು. ಯಾಕೆಂದರೆ ಶನಿ ನಿಮಗೆ ಕೆಲ ಸವಾಲುಗಳನ್ನು ತಂದೊಡ್ಡಲಿದ್ದಾನೆ. ಈ ಅವಧಿಯಲ್ಲಿ ಸುಳ್ಳು ಆರೋಪಗಳಿಂದ ಪ್ರಭಾವಿತರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ನೀವು ಮಾಡದೇ ಇರುವಂತಹ ತಪ್ಪುಗಳಿಗೆ ತಲೆ ಕೊಡಬೇಕಾದೀತು. ಎಚ್ಚರಿಕೆ. ಇತರರು ನಿಮ್ಮನ್ನು ಮೋಸಗೊಳಿಸಬಹುದು. ಆರೋಗ್ಯದ ವಿಷಯದಲ್ಲಿ ಕೆಲ ಸಮಸ್ಯೆಗಳಿಂದ ಬಳಲಬಹುದು. ಆರ್ಥಿಕ ಪರಿಸ್ಥಿತಿ ಅಸ್ಥಿರವಾಗುತ್ತದೆ. ನೀವು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಸಹಾಯ ಸಿಗುವುದಿಲ್ಲ. ಆರೋಗ್ಯದ ವಿಷಯದಲ್ಲಿ ನೀವು ಒತ್ತಡಕ್ಕೊಳಗಾಗಬಹುದು. ಅಲ್ಲದೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ತೊಂದರೆಗಳನ್ನು ಎದುರಿಸಬಹುದು. ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗುತ್ತವೆ. ನೀವು ಹಣವನ್ನು ಉಳಿಸಲು ಸಾಧ್ಯ ಆಗುವುದಿಲ್ಲ. ವ್ಯವಹಾರದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ. ಸ್ನೇಹಿತರೆ, ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ ಆರೋಗ್ಯದ ಸಮಸ್ಯೆಯಲ್ಲಿ ಹಾಗೂ ಇತರರನ್ನು ಹೆಚ್ಚಾಗಿ ನಂಬುವುದರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸುಳ್ಳು ಆರೋಪಗಳಿಗೆ ನಿಮ್ಮನ್ನು ಮೋಸ ಮಾಡಿ ಸಿಕ್ಕಿ ಹಾಕಿಸಿಕೊಳ್ಳುವಂತಹ ಸಮಯ ಹತ್ತಿರ. ಆದ್ದರಿಂದ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ವರ್ತಿಸುವುದು ಎಚ್ಚರಿಕೆ. ಇನ್ನು ಎರಡನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ಸಮಯದಲ್ಲಿ ಹಲವಾರು ಸವಾಲುಗಳು ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಲಗ್ನ ಸ್ಥಾನದಲ್ಲಿ ಶನಿ ಹಾಗೂ ಚಂದ್ರ ಒಟ್ಟಿಗೆ ಸೇರಿ ಸಂಚಾರ ಮಾಡುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸಿಗಿಂತ ಸೋಲನ್ನೇ ನೀವು ಕಾಣುವಿರಿ. ಹೊಸ ವೃತ್ತಿ ಅವಕಾಶಗಳು ಕಡಿಮೆಯಾಗುತ್ತವೆ. ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀಡದೇ ಇರಬಹುದು. ನೀವು ಕಚೇರಿಯಲ್ಲಿ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅದರಲ್ಲಿ ಪ್ರಗತಿಯನ್ನು ಕಾಣುವುದು ಕಷ್ಟ. ಆರ್ಥಿಕವಾಗಿ ಉತ್ತಮ ಪ್ರಗತಿ ಸಾಧಿಸುವುದು ಕಷ್ಟ ಆಗುತ್ತದೆ. ಇನ್ನು ಹಣ ಆಗಮನಕ್ಕಿಂತ ನಿಮಗೆ ಹಣದ ಹಿನ್ನಡೆ ಹೆಚ್ಚಾಗುತ್ತದೆ. ಅಂದರೆ ಹಣ ನಿಮಗೆ ಸಿಗದೇ ಇರುವುದು ಮತ್ತು ಹಣ ದುಡಿಮೆಗೆ ದಾರಿ ಸಿಗದೇ ಇರುವುದು ಹಾಗೂ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬೇಡ ಎನ್ನುವ ಮಟ್ಟಕ್ಕೆ ತಂದೊಡ್ಡುತ್ತಾನೆ ಶನಿದೇವ. ಸ್ವಲ್ಪ ಎಚ್ಚರಿಕೆ ಇರುವುದು ಒಳಿತು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಉತ್ತಮವಾಗಿಲ್ಲ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಲ್ಲ. ಅರಿವಿಲ್ಲದೆ ಹೂಡಿಕೆ ಮಾಡುವುದು ಬೇಡ. ಇದು ನಷ್ಟಕ್ಕೆ ನಿಮ್ಮನ್ನು ಗುರಿ ಮಾಡಬಹುದು. ಹೀಗಾಗಿ ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿ. ಅಲ್ಲದೆ ಈ ಅವಧಿಯಲ್ಲಿ ನಿಮಗೆ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಕೆಲಸದ ಹೊರೆ ಹೆಚ್ಚಾಗುವ ಸಾಧ್ಯತೆಗಳು ಉಂಟು. ಯಾವುದೇ ಪ್ರಮುಖ ಆರ್ಥಿಕ ಅಥವಾ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಗಣಿಸುವುದು ಮುಖ್ಯ. ತಾಳ್ಮೆ ಮತ್ತು ಶಿಸ್ತು ಪ್ರಯೋಜನಕಾರಿಯಾಗಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸುವುದು ತಡವಾಗಲಿದೆ. ನಿಮ್ಮ ಜೀವನ ನೆಮ್ಮದಿಯಿಂದ ಕೂಡಿರಲು ನೀವು ಕೊಂಚ ಸಮಯ ಕಾಯಬೇಕಾಗುತ್ತದೆ. ಈ ಸಮಯದಲ್ಲಿ ಯಾರಿಗೂ ಕುರುಡಾಗಿ ಹಣವನ್ನು ಸಾಲ ನೀಡುವುದು ತಪ್ಪಿಸಿ. ಅಂದರೆ ಕಣ್ಣು ಮುಚ್ಚಿಕೊಂಡು ನಂಬಿ ಹಣ ಕೊಡುವುದನ್ನು ನಿಲ್ಲಿಸುವುದು ಒಳ್ಳೆಯದ್ದು. ಮಕರ ರಾಶಿಯವರಿಗೂ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಬೀಳುವಂತಹ ಸಾಧ್ಯತೆ ಹಾಗೂ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಕಡಿಮೆ ಹಾಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಾ. ಹಣಕಾಸಿನ ವಿಚಾರದಲ್ಲಂತೂ ಭಾರಿ ಎಚ್ಚರಿಕೆ ವಹಿಸುವುದು ಅನುಕೂಲ. ಸ್ನೇಹಿತರೆ, ಮಕರ ರಾಶಿಯವರು ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಎಚ್ಚರಿಕೆ ನಿಮಗಿರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯ 7ನೇ ಮನೆಯಲ್ಲಿ ಶನಿ ಚಂದ್ರ ಒಂದಾಗುತ್ತವೆ. ಇದು ಈ ರಾಶಿಗಳ ವೆಚ್ಚವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಕೆಲಸದಲ್ಲಿ ಒತ್ತಡವನ್ನು ಸಹ ಹೆಚ್ಚಿಸುವುದು. ಕುಟುಂಬ ಮತ್ತು ಕೆಲಸದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ನೀವು ಅನಗತ್ಯ ವಾದಗಳನ್ನು ತಪ್ಪಿಸಬೇಕು. ಭಾವನಾತ್ಮಕವಾಗಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಾಯ್ದುಕೊಳ್ಳಿ. ಆತುರದಿಂದ ಮಾಡಿದ ಹೂಡಿಕೆ ನಷ್ಟಕ್ಕೆ ನಿಮ್ಮನ್ನು ತಳ್ಳಬಹುದು.
ಕೆಲಸದಲ್ಲಿನ ಸಣ್ಣ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವ ಬದಲು ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಕನ್ಯಾ ರಾಶಿಯವರಿಗೂ ಅಷ್ಟೇ ಕುಟುಂಬದಲ್ಲಿ ಮತ್ತು ಕೆಲಸದಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಆಗುತ್ತದೆ. ನಿಮ್ಮ ಅನಗತ್ಯ ವಾದಗಳು ಅಂದರೆ ನಿಮಗೆ ಬೇಡದೇ ಇರುವಂತಹ ವಾದಗಳನ್ನು ಮಂಡಿಸುವುದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇನ್ನು ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚಿಸಿ. ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಅನುಕೂಲ ಆಗುತ್ತದೆ. ತಾಳ್ಮೆ ಇರಬೇಕು. ಆತುರದಿಂದ ಯಾವುದೇ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆದಷ್ಟು ಹಣಕಾಸಿನಲ್ಲಿ ಮತ್ತು ತಾಳ್ಮೆಯಲ್ಲಿ ಎಚ್ಚರಿಕೆ ವಹಿಸಿಕೊಂಡು ಮಾಡಬೇಕು. ಇನ್ನು ಕಟಕ ರಾಶಿಯವರಿಗೆ ಆಗಸ್ಟ್ 29 ಅನಾನುಕೂಲಕರ ಸಮಯ. ಈ ಸಮಯದಲ್ಲಿ ನೀವು ಮಾಡುವ ಕಾರ್ಯದಲ್ಲಿ ಉತ್ತಮ ಫಲ ಸಿಗುವುದಿಲ್ಲ. ಲಾಭಕ್ಕಿಂತ ನಷ್ಟಗಳು ಹೆಚ್ಚಾಗಬಹುದು. ಹೀಗಾಗಿ ಈ ಸಮಯದಲ್ಲಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುವುದು ಬೇಡ. ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಇಲ್ಲದಿದ್ದರೆ ನೀವು ದೊಡ್ಡ ನಷ್ಟವನ್ನು ಎದುರಿಸಬೇಕು. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸ ಮುಂದುವರಿಯುವುದು ಕಷ್ಟ. ಕೆಲಸದಲ್ಲಿನ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಉನ್ನತ ಅಧಿಕಾರಿಗಳಿಂದ ಬೆಂಬಲಕ್ಕಿಂತ ಅವಮಾನ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸಾಲದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸ್ವಲ್ಪ ಕಟಕ ರಾಶಿಯವರು ಅಷ್ಟೇ ನೀವು ಈ ಆಗಸ್ಟ್ 29ರಿಂದ ಲಾಭ ಕಾಣುವುದು ಕಡಿಮೆ, ನಷ್ಟವೇ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆ ಈ ಅವಧಿಯಲ್ಲಿ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಹಣದಲ್ಲಾಗಬಹುದು, ಕೆಲಸದಲ್ಲಾಗಬಹುದು ಅಥವಾ ನಿಮ್ಮ ಒತ್ತಡದಲ್ಲಾಗಬಹುದು. ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಂಡು ಹೆಜ್ಜೆ ಇಟ್ಟುವುದು ಅನುಕೂಲ. ನೀವು ಇಟ್ಟಂತಹ ಹೆಜ್ಜೆ ಸರಿ ಇದೆಯೋ ಅಥವಾ ತಪ್ಪಿದೆಯೋ ಎನ್ನುವ ಗಮನ ನಿಮ್ಮಲ್ಲಿರಲಿ. ಈ 5 ರಾಶಿಯವರಿಗೂ ಶನಿದೇವನು ನಿಮ್ಮನ್ನು ತುಂಬ ನರಕದ ಪರಿಸ್ಥಿತಿಗೆ ತೆಗೆದೋಗಿ ಬಿಡುತ್ತಾನೆ. ಸ್ವಲ್ಪ ಎಚ್ಚರಿಕೆ ಇರಬೇಕು ಸ್ನೇಹಿತರೆ. ಶನಿ ಮಹಾದೇವ ನಾನು ಎಷ್ಟೋ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನಮ್ಮ ಬಾಳು ಬಂಗಾರ ಒಲಿದರೆ ಮುನಿದರೆ ಮಾತ್ರ ನಮ್ಮ ಬಾಳು ನರಕವೇ ಸರಿ. ಹಾಗಾಗಿ ಶನಿದೇವರ ಕೃಪೆಗೆ ಆದಷ್ಟು ಪಾತ್ರರಾಗುತ್ತಾ ಅವನ ಪೂಜೆಯಲ್ಲಿ ನೀವು ತೊಡಗಿಕೊಳ್ಳುವುದು ಅನುಕೂಲ ಸ್ನೇಹಿತರೆ. ವೈದಿಕ ಜ್ಯೋತಿಷ್ಯದಲ್ಲಿ ನ್ಯಾಯವಂತ ಎಂದು ಕರೆಯಲ್ಪಡುವ ಶನಿದೇವನು ನೈತಿಕತೆ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯ ಅಂಶವಾಗಿದೆ. 9 ಗ್ರಹಗಳಲ್ಲಿ ಶನಿ ಬಹಳ ನಿಧಾನವಾಗಿ ಚಲಿಸುವ ಗ್ರಹ. ಇದರರ್ಥ ಶನಿ 2 ಅಥವಾ ಅರ್ಧ ವರ್ಷಗಳವರೆಗೆ ಒಂದೇ ರಾಶಿಯಲ್ಲಿ ಇರುವುದು. ಶನಿಯ ಸ್ಥಾನದಲ್ಲಿ ಬದಲಾವಣೆಯಾದಾಗಲೆಲ್ಲ ಅಥವಾ ಇತರ ಗ್ರಹದೊಂದಿಗೆ ಸಂಯೋಗಗೊಂಡಾಗ ಅದರ ಪ್ರಭಾವ 12 ರಾಶಿಗಳ ಜೀವನದಲ್ಲಿ ಕಂಡುಬರುತ್ತದೆ. ಈ ರೀತಿಯಾಗಿ ಶನಿದೇವನು ಪ್ರಸ್ತುತ ಮೀನರಾಶಿಯಲ್ಲಿ ಪ್ರಯಾಣಿಸುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಆಗಸ್ಟ್ 29 ಬೆಳಗ್ಗೆ 9:37ಕ್ಕೆ ಚಂದ್ರಗ್ರಹ ಮೀನರಾಶಿಗೆ ಪ್ರವೇಶ ಮಾಡುವುದು. ಆಗಸ್ಟ್ 31ರವರೆಗೆ ಚಂದ್ರ ಈ ಸ್ಥಾನದಲ್ಲಿರುತ್ತಾನೆ. ಈ 2 ಗ್ರಹಗಳ ಮಿಲನದಿಂದಾಗಿ ವಿಷಯೋಗ ರೂಪುಗೊಳ್ಳುವುದು. ಈ ಯೋಗ ಕೆಲ ರಾಶಿಯವರಿಗೆ ಅಂದರೆ ಈಗ ತಿಳಿಸಿದಂಥ 5 ರಾಶಿಯವರಿಗೆ ಅಶುಭ ಫಲವನ್ನು ನೀಡುತ್ತದೆ. ಹಾಗಾದರೆ ಈ ಸಮಯದಲ್ಲಿ ನೀವು ಈ 5 ರಾಶಿಯವರು ಜಾಗರೂಕರಾಗಿರಲೇಬೇಕು ಸ್ನೇಹಿತರೆ. ಭಾರಿ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲವಾದರೆ ನೀವು ಭಾರಿ ದಂಡವನ್ನು ತರಬೇಕಾದೀತು, ಅವಮಾನವನ್ನು ಕಾಣಬೇಕಾದೀತು. ಸಂಸಾರದಲ್ಲಿ ಜಂಜಾಟ, ಕೆಲಸದಲ್ಲಿ ಒದ್ದಾಟ ಹಾಗೂ ಹಣಕಾಸಿನಲ್ಲಂತೂ ನರಕದ ಪರಿಸ್ಥಿತಿಯೇ ಆ ಮಟ್ಟಕ್ಕೆ ತಂದೋಗುತ್ತಾನೆ. ಆದ್ದರಿಂದ ದಯವಿಟ್ಟು ಸಾಧ್ಯ ಆದಷ್ಟು ಶನಿವಾರದಂದು ಆ ಶನಿದೇವನ ದೇವಾಲಯಕ್ಕೆ ತೆರಳಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ 21 ತುಪ್ಪದ ಬತ್ತಿ ಅಥವಾ ಎಳ್ಳು ಬತ್ತಿ ಅಥವಾ 9 ಎಳ್ಳು ಬತ್ತಿ ಅಥವಾ 11 ಎಳ್ಳು ಬತ್ತಿ ಈ ಥರ ದೀಪಗಳನ್ನು ಹಚ್ಚಿ ಶನಿದೇವನ ಸ್ಥಳದಲ್ಲಿ 10ರಿಂದ 15 ನಿಮಿಷ ಕೂತು ಧ್ಯಾನ ಮಾಡಿ ಮನೆಗೆ ಬರುವುದು ಉತ್ತಮ. ಏಕೆಂದರೆ ಶನಿದೇವನನ್ನು ಒಲಿಸಿಕೊಂಡರೆ ಸಾಕು, ಯಾವ ಕಷ್ಟಗಳು ಇದ್ದರೂ ದೂರ ಆಗುತ್ತವೆ. ಈಗ ಶನಿದೇವ ಈ 5 ರಾಶಿಗಳ ಮೇಲೆ ಪ್ರಭಾವ ಬೀರುವುದರಿಂದ ಈ 5 ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ಶನಿದೇವರನ್ನು ಆರಾಧನೆ ಮಾಡುತ್ತಾ ಬಂದಲ್ಲಿ ಖಂಡಿತ ನಿಮ್ಮ ಜೀವನ ತಕ್ಕ ಮಟ್ಟಕ್ಕೆ ನಡೆಯುತ್ತಾ ಹೋಗುತ್ತದೆ. ಆದಷ್ಟು ಶನಿದೇವರ ಧ್ಯಾನವನ್ನು ಮಾಡಿ ಶನಿದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ದೇವ, ನೀನು ನನ್ನ ರಾಶಿಗೆ ಬಂದು ಕೂತರೂ ಯಾವ ಅವಮಾನಗಳಾಗಲಿ, ಕಷ್ಟಗಳನ್ನಾಗಲಿ, ನಷ್ಟಗಳನ್ನಾಗಲಿ ಕೊಡಬೇಡ, ಒಳಿತನ್ನು ಮಾಡೋ, ನಿನ್ನ ನಂಬಿದ್ದೀನಿ ಅಂತ ಭಕ್ತಿಯಿಂದ ಕೇಳಿಕೊಳ್ಳಿ, ಅನುಕೂಲ ಆಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 5 ರಾಶಿಯವರು ಭಾರಿ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮಗೇನಾದರೂ ಅನುಮಾನಗಳಿದ್ದರೆ ಈ ರಾಶಿಯಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಉತ್ತರಿಸ್ತೀನಿ. ಹಾಗೆ ನಿಮ್ಮ ರಾಶಿಗಳು ಯಾವುದು, ನಿಮ್ಮ ಜನ್ಮ ನಕ್ಷತ್ರ ಯಾವುದು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಶನಿದೇವ, ಜೈ ಚಂದ್ರ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.